Yes, welcome back, children, to the third video. Here we solve some problems related to the basics of rotational mechanics, like angular velocity, angular acceleration, torque, moment of inertia, angular momentum. Then we'll move on. First relation, that is angular velocity. Based on that, see the problem: a ratio of angular speeds of minute hand and hour hand. What is angular velocity? First of all, angle covered divided by time taken. For minute hand, I write omega m, that is angle covered by minute hand divided by time taken by minute hand for one rotation in the clock. And similarly, hour hand, angle covered by hour hand divided by time taken by the hour hand. What is angle covered for one rotation? 2 pi divided by time taken in minutes. Similarly, for hour hand also, angle covered is 2 pi only. One rotation is 2 pi or 360 degree. Time is th. Therefore, you take the ratio of angular velocity of minute hand to hour hand. ನೋಡಿ ಇನ್ವರ್ಸ್ ರಿಲೇಷನ್ ಟೈಮಿಗೆ ಹಾಗಾಗಿ 2 ಪೈ ಕ್ಯಾನ್ಸಲ್ ಆಗುತ್ತೆ ನ್ಯೂಮರೇಟರ್ನಲ್ಲಿ. ಟಿ ಎಮ್ ಟಿ ಹೆಚ್ ಯು ರೈಟ್. ವಾಟ್ ಈಸ್ ಟೈಮ್ ಇನ್ ಅವರ್? ದಟ್ ಈಸ್ 12. ಇದು 1 ಅವರ್. ಯಾಕಂದರೆ 1 ಅವರ್ಗೆ ಒಂದು ರೊಟೇಷನ್ ಬರುತ್ತೆ ಅವರ್ ಮಿನಿಟ್ ಹ್ಯಾಂಡು, ಆ್ಯಂಡ್ ಅವರ್ ಹ್ಯಾಂಡು 12 ಅವರ್ಸ್ ಬೇಕು. ಹಾಗಾಗಿ ಕ್ಯಾನ್ಸಲ್ ಮಾಡಿದ್ರೆ 12/1 ವಿಚ್ ಇಂಪ್ಲೈಸ್ 12:1. 12:1. So look at the options now. Which one? That is option C. I'll see one more. That is, two blocks of a system is mounted over rough pulley as shown in the figure. Rough pulley ಅಂದರೆ ಫ್ರಿಕ್ಷನ್ ಇರುತ್ತೆ. ಹಾಗಾಗಿ ಆನ್ ಒನ್ ಸೈಡ್ ಆಫ್ ದಿ ಪುಲ್ಲಿ ಒನ್ ಫೋರ್ಸು, ಅದರ್ ಸೈಡ್ ಇನ್ನೊಂದು ಫೋರ್ಸು. ದಿ ಎಕ್ಸ್ಪ್ರೆಷನ್ ಫಾರ್ ಆ್ಯಂಗ್ಯುಲರ್ ಆಕ್ಸಿಲರೇಷನ್. ಇಲ್ಲಿ ಹಿಂಟ್ಸ್ ಏನು? ಹಿಂಟ್ಸ್ ದಟ್ ಯು ಹ್ಯಾವ್ ಟು ಫಾಲೋ ಫಾರ್ ಆರ್ ಡಿಸ್ಕಷನ್. ದಟ್ ಈಸ್ torque is r cross f, that is r into f into sin theta. So n cap ನೋಡಿ ಹಿಂಗೆ ಇದು ವೆಕ್ಟರ್ ಫಾರ್ಮಲ್ಲಿ ಬರೀಬೇಕು ನೋಡಿ. ವೆನ್ ಥೀಟಾ ಈಸ್ 90 degree, ಯು ರೈಟ್ tau that equal to r f, ದಟ್ಸ್ ಇಟ್, ಎನ್ ಕ್ಯಾಪ್. ಎನ್ ಕ್ಯಾಪು ಕ್ಲಾಕ್ ವೈಸ್ಗೆ ನೆಗೆಟಿವ್ ತೊಗೊಳ್ತೀವಿ, ಆ್ಯಂಟಿ ಕ್ಲಾಕ್ ವೈಸ್ಗೆ ಪಾಸಿಟಿವ್ ತೊಗೊಳ್ತೀವಿ. ಇಲ್ಲಿ ನಮ್ಮ ಡಿಸ್ಕಷನ್ ನೋಡಿ, ದಿಸ್ ದಿ ಪುಲ್ಲಿ, ರೈಟ್? ಪುಲ್ಲಿ ಆಕ್ಸ್ ಆಫ್ ರೊಟೇಷನ್, ದಿಸ್ ಡಾಟ್ ಸೆಂಟರ್ ಓ. ಇಲ್ಲಿಂದ ಈ ಎಂಡ್ನಲ್ಲಿ ಒನ್ ಫೋರ್ಸ್ ಆ್ಯಕ್ಟಿಂಗ್ ಡೌನ್, ದಟ್ ಇಸ್ T2. ದಿ ಅದರ್ ಒನ್ ಅಟ್ ದಿ ಅದರ್ ಎಂಡ್, ಆಪೋಸಿಟ್, ಡಯಾಮೆಟ್ರಿಕ್ ಆಪೋಸಿಟ್, T2. ಆ್ಯಂಡ್ ದಿ ರೇಡಿಯಸ್ ಆಫ್ ದಿ ವೀಲ್ ಆರ್. ನೋಡಿ, ಇಲ್ಲಿಂದ ಇಲ್ಲಿಗೆ ಆರು, ಇಲ್ಲಿಂದ ಇಲ್ಲಿಗೆ ಆರು, ದಟ್ಸ್ ಇಟ್. ಇದನ್ನು ನಾನು ಲೈಕ್ ಅ ಫ್ರೀ ಬಾಡಿ ಡಯಾಗ್ರಾಮ್ ಹೀಗೆ ಬರೋದು. ಇದು ಆಕ್ಸ್ ಆಫ್ ರೊಟೇಷನ್. ಇಲ್ಲಿಂದ ಈ ಡಿಸ್ಟೆನ್ಸ್ನಲ್ಲಿ ಒನ್ ಫೋರ್ಸ್ ಅದು ಟೆನ್ಷನ್ T2. And at the second left side here, at the same distance, another force T1. T is force, and the distance is perpendicular distance or radius of the wheel. Perpendicular distance or radius of the wheel. Perpendicular distance ಅಂದರೆ theta 90. ಸೊ r into f ಯೂಸ್ ಮಾಡಬೇಕು. ಇಲ್ಲಿ ನೀವು ನೆಟ್ ಟಾರ್ಕ್ ಫಾರ್ಮುಲಾ ಯೂಸ್ ಮಾಡ್ತೀರಾ. ನೆಟ್ ಟಾರ್ಕ್. ವಾಟ್ ಈಸ್ ನೆಟ್ ಟಾರ್ಕ್? ನೆಟ್ ಟಾರ್ಕ್ ಈಸ್, ರೈಟ್, ಟಾರ್ಕ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಮೈನಸ್ ಟಾರ್ಕ್ ಕ್ಲಾಕ್ ವೈಸ್, ದಟ್ ಇಸ್ T2. ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಯಾವುದು ನೋಡಿ? ಇದು ದಿಸ್ ರೊಟೇಟ್ಸ್ ದಿ ವೀಲ್ ಅಬೌಟ್ ದಿ ಪಾಯಿಂಟ್ ಓ ಇನ್ ದಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಆ್ಯಂಡ್ ದಿ ಫೋರ್ಸ್ T2 rotates in the clockwise direction. Clockwise moment negative, anti-clockwise moment positive. And what is torque expression? ಇಲ್ಲಿ ಬರೋದಲ್ಲ, ಟಾರ್ಕ್ ಟೌ 1ಗೆ ಆರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಂಟು ಎಫ್ ಬರೀತೀರಾ. ಎಫ್ ಬದಲಿಗೆ ಏನು ಬರೀತೀರಾ? ಟಿ ಬರೀತೀರಾ. ಇಲ್ಲಿ ರೈಟ್ ಟಿ, ದಟ್ ಈಸ್ T1. ಆ್ಯಂಡ್ ಎನ್ ಕ್ಯಾಪ್ ಬರೀತಾರೆ. ಎನ್ ಕ್ಯಾಪ್ ಏನಿದು? ಕ್ಲಾಕ್ ವೈಸು, ಸಾರಿ, ಆ್ಯಂಟಿ ಕ್ಲಾಕ್ ವೈಸು. ಸಿಮಿಲರ್ ಟೌ ಟು ಏನು ಬರೀತೀರಾ? ಆರ್ ಇಂಟು T2 ಎನ್ ಕ್ಯಾಪ್, ದಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಇದು ಆ್ಯಂಟಿ ಕ್ಲಾಕ್ ವೈಸ್ ಮೈನಸ್ ಬರೀಬೇಕು, ಕ್ಲಾಕ್ ವೈಸ್ ಪ್ಲಸ್ ಬರೀಬೇಕು. ಹಾಗಾದರೆ ಟೌ ನೆಟ್ ದಟ್ ಈಕ್ವಲ್ ಟು T1 ಪ್ಲೇಸ್ಗೆ ಆರ್ T1 ಟೌ 1ಗೆ ಮೈನಸ್ ಆರ್ T2, ರೈಟ್? ವೈ ಮೈನಸ್? ಬಿಕಾಸ್ ಆ್ಯಂಟಿ ಕ್ಲಾಕ್ ವೈಸ್ ಪಾಸಿಟಿವ್ ಪ್ಲಸ್ಸು, ಕ್ಲಾಕ್ ವೈಸ್ ನೆಗೆಟಿವ್, ರೈಟ್? ನಾವು ಇಫ್ ಯು ರೈಟ್ ಮ್ಯಾಗ್ನಿಟ್ಯೂಡ್, ನಾನಿಲ್ಲಿ ವ್ಯಾಲ್ಯೂ ಬಿಟ್ಟೆ ಡೈರೆಕ್ಷನ್, ಬಿಕಾಸ್ ಜಸ್ಟ್ ಮ್ಯಾಗ್ನಿಟ್ಯೂಡು ಅಲ್ಲಿ ಆಪ್ಷನ್ಗಳು ನೋಡಿ, ಇಲ್ಲಿ ಆ್ಯರೋ ಕೊಟ್ಟಿಲ್ಲ ಅವರು. ಆಮೇಲೆ ನೀವು ಕಾಮನ್ ತೊಗೊಂಡ್ರೆ ಆರ್ ಕಾಮನ್ ಇದೆ, T1 ಮೈನಸ್ T2 ಬರ್ಕೊಂಡ್ರಿ, ಇಷ್ಟು. ಇದು ಟಾರ್ಕ್ಗೆ. ಬಟ್ ವಾಟ್ ಈಸ್ ಆಕ್ಸಲರೇಷನ್? ಆ್ಯಂಗ್ಯುಲರ್ ಆಕ್ಸಲರೇಷನ್, ಕೆನ್ ಯು ಗೆಸ್? ಎಸ್, ಆ್ಯಂಗ್ಯುಲರ್ ಆಕ್ಸಲರೇಷನ್ ಆಲ್ಫಾ. ನೀವು
ಹೀಗೆ ಬರೀತೀರಾ ಏನದು ಆಲ್ಫಾ, ನಾನು ಒಂದು ರಿಲೇಷನ್ ಬರದೇ ತೋರಿಸ್ತೀನಿ. ನ್ಯೂಟನ್ ಸೆಕೆಂಡ್ ಲಾ ಟೌ ಈಕ್ವಲ್ಸ್ ಟು ಐ ಆಲ್ಫಾ ಇಸ್ ಅ ವೆಕ್ಟರ್ ಫಾರ್ಮಿಗೆ. ನೀವು ಬರೀ ಮ್ಯಾಗ್ನಿಟ್ಯೂಡ್ ಬರೆದಾಗ ಯು ಕ್ಯಾನ್ ರಿಮೂವ್ ದಿಸ್ ವೆಕ್ಟರ್. ಫ್ರಮ್ ವೇರ್ ಡು ಯು ಗೆಟ್, ಯು ಜಸ್ಟ್ ಥಿಂಕ್ ಆಫ್ ದಿ ಸಿಚುವೇಶನ್. ನ್ಯೂಟನ್ ಸೆಕೆಂಡ್ ಲಾ ಎಫ್ ಈಕ್ವಲ್ ಟು ಎಮ್ ಎ. ಸೊ ಎಫ್ ಈಸ್ ಅ ಫೋರ್ಸ್ ವಿಚ್ ಓವರ್ಕಮ್ಸ್ ಇನರ್ಷಿಯಾ ಇನ್ ಲೀನಿಯರ್ ಮೋಷನ್. ಅದಕ್ಕೆ ಈಕ್ವಲೆಂಟ್ ಟರ್ಮು ಆ್ಯಂಗ್ಯುಲರ್ ಮೋಷನಲ್ಲಿ ಟಾರ್ಕು, ಮಾಸ್ಗೆ ಈಕ್ವಲೆಂಟ್ ಟರ್ಮು ಮೊಮೆಂಟ್ ಆಫ್ ಇನರ್ಷಿಯಾ, ಆಕ್ಸಲರೇಷನ್ ಈಕ್ವಲೆಂಟ್ ಟರ್ಮು ಆ್ಯಂಗ್ಯುಲರ್ ಆಕ್ಸಲರೇಷನ್. ದಟ್ಸ್ ಇಟ್. ಸೊ ಎಫ್ ಈಕ್ವಲ್ ಟು ಎಮ್ ಎ ಈಕ್ವಲೆಂಟ್ ಟೌ ಈಕ್ವಲ್ಸ್ ಟು ಐ ಆಲ್ಫಾ. ಸೊ you solve for alpha, that is tau divided by I. Tau already ಬರ್ಕೊಂಡಿದ್ದೀರಾ, r into t1 minus t2, t1 minus t2, I'll remove this part. Okay, t1 minus t2 divided by I, that's all, right? ನೋಡಿ ಈ ವ್ಯಾಲ್ಯೂ ಅಥವಾ ಈ ಎಕ್ಸ್ಪ್ರೆಷನ್ ಎಲ್ಲಿದೆ? ಇನ್ ಆಪ್ಷನ್ ಬಿ ಯು ಹ್ಯಾವ್, ರೈಟ್? t1 minus t2, ಆಪ್ಷನ್ ಎ ಆ್ಯಕ್ಚುಲಿ, r into or divided by I. So the idea, logic you need to remember is torque r cross f. When they are perpendicular, r and f, theta 90. So it is rf. N cap in the direction of the clockwise or anti-clockwise. Clockwise rotation taken negative, anti-clockwise rotation taken positive. They are also called moments. Clockwise moments, anti-clockwise moments. And ಇಲ್ಲಿ ಆಕ್ಸಲರೇಷನ್ ಬೇಕು ಅಂದರೆ ನ್ಯೂಟನ್ ಸೆಕೆಂಡ್ ಲಾ ಎಫ್ ಈಕ್ವಲ್ ಟು ಎಮ್ ಎ, ದಟ್ ಇಸ್ ಟೌ ಈಕ್ವಲ್ ಟು ಐ ಆಲ್ಫಾ. ಈ ಥರ ನೀವು ಯೂಸ್ ಮಾಡ್ತೀರಾ, ರೈಟ್? ಓಕೆ, ರೈಟ್. ಒನ್ ಮೋರ್ ನೋಡಿದು ಅಪ್ಲಿಕೇಶನ್ ರಿಲೇಟೆಡ್ ಟು ಟಾರ್ಕ್ ಕ್ಯಾಲ್ಕುಲೇಷನ್ಸ್. ವೆರಿ ಸಿಂಪಲ್, ಯು ಹ್ಯಾವ್ ಡನ್ ಇಟ್ ಸೆವೆರಲ್ ಟೈಮ್ಸ್ ಇನ್ ಯುವರ್ ಮ್ಯಾಥಮೆಟಿಕ್ಸ್ ಕ್ಲಾಸ್. ಹೇಗೆ ಮಾಡಿದ್ರಿ? ಫೈಂಡ್ ದಿ ಟಾರ್ಕ್ ಎಫ್. ಐ ಗಿವ್ ಜಸ್ಟ್ ಹಿಂಟ್, ರಿಮೈನಿಂಗ್ ಕ್ಯಾಲ್ಕುಲೇಷನ್ ಯು ಡೂ. ನೋಡಿ ಇಲ್ಲಿ ಯು ಫೈಂಡ್ ಟಾರ್ಕ್ ಅಂತ ಅವ್ರು ಕೇಳ್ತಾರೆ. ಟಾರ್ಕ್ ಆಸ್ ಐ ಎಕ್ಸ್ಪ್ಲೈನ್ಡ್ ಯು, ಆರ್ ಕ್ರಾಸ್ ಎಫ್ ಬರೀತೀರ. ದಿ ವ್ಯಾಲ್ಯೂ ಆಫ್ ಆರ್ ಹಿ ಸೇಸ್ 7i ಪ್ಲಸ್ 3j ಪ್ಲಸ್ ಕೆ ಹೀಗೆ ಬರ್ಕೊಡ್ತೀರ. ಡಾಟ್ ಮೈನಸ್ 3i ಪ್ಲಸ್ ಜೆ ಪ್ಲಸ್ 5k ಬರೀತೀರ. ಹೀಗೆ ನಾವು ಯು ಫೈಂಡ್ ಟಾರ್ಕ್ ಟೌ ದಟ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್. ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೀಗೆ, ದಟ್ ಇಸ್ ಈಕ್ವಲ್ ಟು ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ವಾಟ್ಸ್ ಕೊಯಿಫಿಷಿಯಂಟ್ ಆಫ್ ಐ? 7, 3, 1, minus 3, 1, 5. Just as a reminder, I'll show some steps you have done in mathematics class. I into I components ನೋಡಿ, ಈ ರೋ ಈ ಕಾಲಮ್ನ ಬಿಟ್ಬಿಟ್ಟು ಲೆಕ್ಕ ಹಾಕ್ತೀರಾ. ಸೊ 5 3s 1 1, ಅಲ್ಲಿ 5 3s 15 ಮೈನಸ್ 1 ಮೈನಸ್ ಜೆ. ನಿಮಗಿದು ಕನ್ವೆನ್ಷನ್ ಕಲ್ತಿದ್ದೀರಾ, ಪ್ಲಸ್ ಮೈನಸ್ ಪ್ಲಸ್ ಇಲ್ಲಿ ಸೈನು. ಆ ಕಾಲಮ್ಮು ರೋ ಬಿಟ್ಟಾಗ 5 into 7 35 ಮೈನಸ್ 1 ಮೈನಸ್ 3s ಮೈನಸ್ ಪ್ಲಸ್ 3 ಆಯಿತು. ಪ್ಲಸ್ ಕೆ ಟೈಮ್ಸ್ ಕೆ ಕಾಲಮ್ ಮತ್ತು ರೋ ಬಿಟ್ಟರೆ 7 1 7 ಮೈನಸ್ ಪ್ಲಸ್ 9. ಸೊ ಫಸ್ಟ್ ಟರ್ಮ್ 50 minus 1 14i ಮೈನಸ್ 35 plus 3 38j plus 7 plus 9 16k. ಇದು ಸೇಮ್ ವ್ಯಾಲ್ಯೂ ಇಟ್ಸ್ ದೇರ್ ಇನ್ ಆಪ್ಷನ್ ಸಿ, 14i minus 38j 16k. ಲೈಕ್ ದಿಸ್ ಯು ವಿಲ್ ಟ್ರೈ, ರೈಟ್? Yes, another one. An instantaneous angular position of a point on a rotating wheel is given by theta t 4t cube minus 8t square plus 5t plus 5. Torque on the wheel becomes 0. Torque, ಟಾರ್ಕ್ 0 ಆಗಬೇಕು ಅಂದರೆ ಹೊರಗಡೆಯಿಂದ ಇದರ ಎಫೆಕ್ಟ್ ಏನು? ಆಕ್ಸಲರೇಷನ್ ಈಸ್ 0. ಟಾರ್ಕ್ 0 ಇಂಪ್ಲೈಸ್ ಆಕ್ಸಲರೇಷನ್ 0. ನ್ಯೂಟನ್ ಸೆಕೆಂಡ್ ಲಾ, that is F equal to ma. When net external force is 0, the acceleration is 0. No change in the velocity. Similarly, when net external torque is 0, the angular acceleration is 0. So you first of all start like this. Take the given equation, that is angular displacement is a function of time 4t cube minus 8t square plus 5t plus 5. ನೋಡಿ ಆಮೇಲೆ ಯು ಫೈಂಡ್ ಫಸ್ಟು ಆ್ಯಂಗ್ಯುಲರ್ ವೆಲಾಸಿಟಿ ಕಂಡುಹಿಡಿತೀರಾ. ಆ್ಯಂಗ್ಯುಲರ್ ವೆಲಾಸಿಟಿ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಯು ನೋ ಹೌ ಟು ಡೂ, ಯು ಹ್ಯಾವ್ ಡನ್ ಇಟ್ ಸೆವೆರಲ್ ಟೈಮ್ಸ್ ದಿಸ್ ಇಯರ್. ಅಪ್ಲಿಕೇಶನ್ ಡೆರಿವೇಟಿವ್ಸ್, ಫೈಂಡಿಂಗ್ ದಿ rate measures like rate of angular displacement here. Derivative of 4t cube is
4 3s are 12 t square minus 8 t square is 8 to the 16 t plus 5 plus 0 derivative constant. Then you find acceleration. What is acceleration? Rate of change of angular velocity. That is 12, 2 12s are 24, 24t minus 16, right? According to our discussion, since tau 0, but what is tau? Tau is I alpha. Tau 0 implies alpha 0. Therefore, 0 equal to 24t plus minus 16. 24t minus 16. Here, 24t minus 16. Means what? You are substituting the value of alpha here. Alpha is 24 minus 16. 24 minus 16 alpha ಆದರೆ alpha 0 ಮಾಡ್ಕೊಳ್ತೀರ. ಆವಾಗ you bring this 16 to this side. 16 that equal to 24t. ಹಾಗಾದರೆ ನಮಗೆ t ಬೇಕು, that is 16 divided by 24. How do you simplify? 2, right? 2, 3, 8 2s are 16, 8 3s are 24. So the ratio t 2 by 3. What is 2 by 3? 2 by 3 is 0.666 recurring. So nearly 0.7. 0.7 is the answer. Option 9. This is an application of derivatives. Derivatives application. The same thing I've been doing. Derivatives ಎಲ್ಲ ಚಾಪ್ಟರ್ಗಳು ಬರುತ್ತೆ. ಯಾವಾಗ ಎಲ್ಲಿ ಯೂಸ್ ಆಗುತ್ತೆ ನೆನ್ಪಿಟ್ಕೊಂಡು ಸಾಲ್ವ್ ಮಾಡಬೇಕು. ಇದನ್ನೇ ನೀವು ಇಲ್ಲಿ ಟಾರ್ಕ್ನ ಎಷ್ಟು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೂ ಕೇಳ್ಬೋದು. ಫೈನ್ ಟಾರ್ಕ್ ಅಟ್ ಸಮ್ ಟೈಮ್ ಟಿ ಅಂತ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ 0 ಕೊಡೋಕ್ಕೆ ಬದಲಾಗಿ ಕ್ಯಾಲ್ಕುಲೇಟ್ ಟಾರ್ಕ್ ಮೂಮೆಂಟ್ ಆಫ್ ಇನರ್ಷಿಯಾ ಕೊಟ್ಟಿರ್ತಾರೆ. ಆವಾಗ ಸೇಮ್ ರಿಲೇಷನ್ ಟೌ ಐ ಆಲ್ಫಾ, ಐ ವಿಲ್ ಬಿ ಗಿವನ್ ಆಲ್ಫಾ ಪುಟ್ ಸಮ್ ಟೈಮ್ ಟಿ 4 ಸೆಕೆಂಡ್ಸ್ ಕೊಡ್ತಾರೆ. 24 4s minus 16 ಮಾಡಿ ಐ ಮಲ್ಟಿಫೈ ಮಾಡಿದ್ರೆ ಯು ವಿಲ್ ನೋ ಟಾರ್ಕ್. ಲೈಕ್ ದಿಸ್ ಯು ವಿಲ್ ಸಿಂಪ್ಲಿಫೈ ಇಟ್, ರೈಟ್? ಲೆಟ್ಸ್ ಸಿ ಒನ್ ಮೋರ್. ದಿಸ್ ಒನ್. ABC is an equilateral triangle with O as its center. ನೋಡಿ, ಇದು equilateral, angle is 60 degree. F1, F2, F3 represent 3 forces acting at sides AB, BC and CA respectively. If the total torque about O is 0, the magnitude of F3 is, what is magnitude of F3 that you have to find? It's very simple. Again, it is an application of torque, moment of a force. Right? ನಾವು ಈ ಸಿಚುವೇಶನ್ ಹೀಗೆ ಅನಲೈಸ್ ಮಾಡೋಣ. ನೋಡಿ, ಫಸ್ಟ್ ಸ್ವಲ್ಪ ಬಿಗ್ಗರ್ ಟ್ರಯಾಂಗಲ್, ದಿಸ್ ಅ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸಿನ್ಸ್ ಇಟ್ ಇಸ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್, angle is 60 all sides. This is corner A, right? And this B, and this B, this C. There is a force acting this way. You may call it, F1. ಅಂದರೆ ಇದನ್ನು ಹಿಂಗೆ ಟರ್ನ್ ಮಾಡ್ತಾ ಇದೆ. ಇದು ಫೋರ್ಸ್ ಈ ಕಡೆಗೆ F2, ಈ ಕಡೆಗೆ ಪುಲ್ ಮಾಡ್ತಾ ಇದೆ, ಎಳಿತಾ ಇದೆ. ಇನ್ನೊಂದು ಫೋರ್ಸ್ ಹೀಗೆ ಎಳಿತಾ ಇದೆ ಅಲಾಂಗ್ ದಿಸ್, ದಟ್ ಈಸ್ F3. ನೋಡಿ, ಇದು ಸೆಂಟ್ರ್ ಆಫ್ ದಿ ಟ್ರಯಾಂಗಲ್, ರೈಟ್? ಈ ಸೆಂಟ್ರ್ ಆಫ್ ದಿ ಟ್ರಯಾಂಗಲ್ನಲ್ಲಿ ನೀವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ನೋಡಿ, ಇದು ಇಲ್ಲಿಂದ ಇಲ್ಲಿ ಪರ್ಪೆಂಡಿಕ್ಯುಲರು 90 ಡಿಗ್ರಿ. ಅದೇ ಥರ ಇಲ್ಲಿಂದ ಇಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಬೋದು. ಹಾಗೆಯೇ ಫ್ರಮ್ ದಿಸ್ ಕಾರ್ನರ್ ಯು ಕ್ಯಾನ್ ಡ್ರಾ ಪರ್ಪೆಂಡಿಕ್ಯುಲರ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಲರ್ನ್ ದಿಸ್. I have solved similar problems in where? Can you guess? Yes, in electrostatics, equilateral triangle. Total angle 60 ಆದರೆ what is this angle? 30. What is this angle? 30. What is the interior angle? 120 inside here. So by using the, I write here, by using sine rule, I use side length A and the length between centroid of the triangle, centroid of the triangle and any of the corners. ನೋಡಿ, ಇಲ್ಲಿ ಕಾರ್ನರ್ಸ್ ಹೀಗಿದೆ. ಈ ಡಿಸ್ಟೆನ್ಸ್ ನಾನು ಎ ಅಂತ ಬಿ ಅಂತ ಇಟ್ಕೊಂಡೆ ಅಂತ ಇಟ್ಕೊಳ್ಳಿ. ಈ ಡಿಸ್ಟೆನ್ಸ್ ಬಿ. ಇದು ಎಕ್ಸ್ಟೆಂಡ್ ಮಾಡಿದ್ರೆ ಎಕ್ಸ್ಟೆಂಡ್ ಮಾಡಿ ನೋಡ್ಕೋಬೋದು. ಅದು ಎಕ್ಸ್ಟೆಂಡ್ ಮಾಡಿ ಮುಂದಕ್ಕೆ ಯು ಕ್ಯಾನ್ ಕಂಟಿನ್ಯೂ. ಐ ವಿಲ್ ಕಮ್ ಟು ದಟ್ ಪಾಯಿಂಟ್ ಲೇಟರ್ ಆನ್. ಫಸ್ಟ್ ನಮಗೆ ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನೋಡಿ, ಈ ಡಿಸ್ಟೆನ್ಸ್ ಬೇಕು ನನಗೆ. ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ದಿಸ್ ಆ್ಯಕ್ಚುಲಿ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಯು ಕ್ಯಾನ್ ಕಾಲ್ ದಿಸ್ ಎ ಡಿ. ವಾಟ್ ಈಸ್ ಎ ಡಿ? ಎ ಡಿನ ನೀವು ಸೈನ್ ರೂಲ್ ಯೂಸ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಎ ಡಿ ಈಸ್ A/√3. This idea I can remember, get it by heart by using
sine rule property, you can prove this. Just you try this. Okay, this is a by 2 root 3. You check it out. By using sine rule, you can do it. Now, the point is very simple. That is torque. Torque over the point O. Torque on O. Torque on O due to 3. 3 actually. How many are there? 3 forces. One acting along AC. The perpendicular distance is this length. This length from here to here. What is that length? A by 2 root 3. And second force along BC, that distance again A by 2 root 3. And third force is AB, again that distance from the center is A by 2 root 3. This distance is A by 2 root 3. Now we have to find the overall force. This value is A by 2 root 3. A by 2 root 3. And this, all the 3. Now you just think of the situation. There are 3 forces acting at perpendicular distances from O, one acting in this direction, that is force F3, and the distance A by 2 root 3. Second force acting this way, again the distance is A by 2 root 3. The force is F3. And the third is acting at the same distance, that is A by 2 root 3, at a direction or along a direction F3. The 3 produce a torque. See here, F1 actually, this F1 and F2, this F2. F1 and F2 producing anti-clockwise rotation. Whereas F3 is producing clockwise rotation. What is net torque? Net torque is sum of clockwise and anti-clockwise torques. Clockwise, tau 1 and tau 2, they are positive, plus minus tau 3, which is negative in the opposite direction. It's very simple. Now, what is tau 1? Force is always, or torque is always, force into perpendicular distance, F1 into A by 2 root 3. Plus, second one, F2, again perpendicular distance A by 2 root 3. Minus, third one, F3 times A by 2 root 3. The net torque is 0. Why? He says that. Given in the problem, net torque 0. So, if you take common, 0 equal to A by 2 root 3 is a common term. F1 plus F2 minus F3 you are left with. So, if you send this to left side, A by root 3 gets cancelled, multiplied with 0. Therefore, you have on left side 0 and on right side F1 plus F2 minus F3. So, you bring negative term F3 to the left side. You are now on the right side. You are having on the right side F1 plus F2. So, F3 is F1 plus F2. Very simple. This application of torque. What is torque? Force into perpendicular distance. That's what I told you. ಯಾವ ಮ್ಯಾಥಮೆಟಿಕ್ಸ್ ರಿಲೇಷನ್ ಯಾವಾಗ ಯಾವ ಥರ ಯೂಸ್ ಆಗುತ್ತೆ ಅನ್ನೋದು ಪ್ರೆಡಿಕ್ಟ್ ಮಾಡೋದು ಕಷ್ಟ. ನಿಮಗೆ ಯಾಕೆ ಈ ಥರ ಅಪ್ಲಿಕೇಶನ್ ಲೆವೆಲ್ ಸಬ್ಜೆಕ್ಟ್ಸ್ಗಳು ಟಾಪಿಕ್ಸ್ಗಳು ಕಷ್ಟ ಅನಿಸುತ್ತೆ ಅಂದರೆ ಮರ್ತು ಬಿಟ್ಟಿರ್ತೀರ ಅಷ್ಟೇ, ಏನೇನಿಲ್ಲ, ಗೊತ್ತಿಲ್ಲ ಅಂತಲ್ಲ. ಎವ್ರಿಬಡಿ ನೋಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಈಕ್ವಲೇಟರ್ ಟ್ರಯಾಂಗಲ್, ದೇರ್ ಪ್ರಾಪರ್ಟೀಸ್. ಎಷ್ಟು ಸಾರಿ ನಾನೇ ಡಿಸ್ಕಸ್ ಮಾಡಿದ್ದೆ ನಿಮಗೆ ಕ್ಲಾಸ್ಗಳಲ್ಲಿ, ಫಿಸಿಕ್ಸ್ನಲ್ಲೇ ಈಕ್ವಲೇಟರ್ ಟ್ರಯಾಂಗಲ್ ಪ್ರಾಪರ್ಟೀಸ್ನ, ಸೇಮ್ ಸೈಡ್ಸು, ಸೆಂಟ್ರಾಯ್ಡಿಂದ ಕಾರ್ನರ್ಗೆ ಡಿಸ್ಟೆನ್ಸ್ ಏನು ಬಿ ಅಂತ ತೊಗೊಂಡಿದ್ವಿ, A by root 3 ಅಂತ ಪ್ರೂವ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಆಮೇಲೆ ಈ ಪರ್ಪೆಂಡಿಕ್ಯುಲರ್ದು ಲೆಂತು A by root 3 ಅದು ಆಗುತ್ತೆ. ಅದು ನಾವು ಇಲ್ಲಿ ಈ O ಇಂದ ಡಿಗೆ ಲೆಂತ್ ತೊಗೊಂಡಾಗ A by 2 root 3 ಆಗುತ್ತೆ. A by 2 root 3 ಅದನ್ನು ಪ್ರೂವ್ ಮಾಡಿದ್ವಿ. ಈ ಥರ ನೀವು ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೂ ಇಫ್ ಯು ನೋ ಸೈನ್ ರೂಲ್, ಕೊಸೈನ್ ರೂಲ್, ಆ ಮೊಮೆಂಟ್ಲೇ ಸಾಲ್ವ್ ಮಾಡಿಟ್ಕೊಳ್ಬೋದು ಡಿಸ್ಟೆನ್ಸ್ಗಳನ್ನು. ಈಗ ಟಾರ್ಕು, ಈ ಟಾರ್ಕ್ ಅಂದರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. 4F1 ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ A by root 3. ಸೆಕೆಂಡ್ ಫೋರ್ಸ್ F2 ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ A by root 3. ಥರ್ಡ್ ಫೋರ್ಸ್ ದಟ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸಾಲ್ವ್ ಮಾಡಿದ್ರಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕಾಮನ್ ಆಗಿದೆ, ಸೊ 0 ಆಗೋಯಿತು. ದೆನ್ ಯು ಕ್ಯಾನ್ ರೈಟ್ F1 plus F2. Another one, if F is a force acting on a particle having position vector r, we can write position vector r and torque tau,
tau be the torque of this force about the origin, then about the origin. What is torque tau? Tau is r cross f. Since you write tau r cross f, always the r direction and f direction are always perpendicular to tau direction. Therefore, if you find dot product of two perpendicular vectors, ಏನಾಗಬೇಕು ಹೇಳಿ? 0. Why? Because what is r dot tau? Value of r, value of tau into cos of the angle, which is 90, because they are perpendicular always. ಯಾಕಂದರೆ ಆರ್ ಮತ್ತು ಎಫ್ ಇರೋ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಟಾರ್ಕ್ ಇರುತ್ತೆ. ದಟ್ಸ್ ವೈ ಥೀಟಾ 90, ಕಾಸ್ 90, 0. ಸಿಮಿಲರ್ಲಿ ನೀವು ಟೌ ಡಾಟ್ ಎಫ್ನ ಮಾಡಿದ್ರೂ ಕೂಡ ವ್ಯಾಲ್ಯೂ ಆಫ್ ಟೌ ವ್ಯಾಲ್ಯೂ ಆಫ್ ಎಫ್ ಇಂಟು ಕಾಸ್ 90ನೇ ಆಗುತ್ತೆ. ಕಾಸ್ 90 ಅಗೇನ್ 0. ಸೊ ಡಾಟ್ ಪ್ರಾಡಕ್ಟ್ ಆಫ್ ಟೌ ಡಾಟ್ ಎಫ್, ರೈಟ್, ಟೌ ಡಾಟ್ ಎಫ್, ಟೌ ಡಾಟ್ ಆರ್ ಆಲ್ವೇಸ್ 0. ದಟ್ ಇಸ್ ಇನ್ ಆಪ್ಷನ್ ಸಿ. ಅದಷ್ಟೇ ಕರೆಕ್ಟಾಗಿ ಮ್ಯಾಚ್ ಆಗೋದು ಡಾಟ್ ಪ್ರಾಡಕ್ಟಿಗೆ, ಯಾವುದೂ ಮ್ಯಾಚ್ ಆಗೋದಿಲ್ಲ. ದಟ್ ಯು ಆರ್ ವೆರಿ ಫೆಮಿಲಿಯರ್, ಯು ಕ್ಯಾನ್ ಟ್ರೈ ದಿಸ್.